ನಗರದ ವಾಪಸಂದ್ರದಲ್ಲಿ ಬುಧವಾರ ಕರ್ನಾಟಕ ರೈತ ಜನಸೇವಾ ಕಚೇರಿಯ ಉದ್ಘಾಟನೆ ಅತ್ಯಂತ ಶಿಸ್ತುಬದ್ಧವಾಗಿ ನೆರವೇರಿತು. ಸಂಸ್ಥಾಪಕ ಅಧ್ಯಕ್ಷೆ ಶಾಶ್ವತ ನೀರಾವರಿ ಹೋರಾಟಗಾರರಾದ ಸುಷ್ಮಾ ಶ್ರೀನಿವಾಸ್ ಹಾಗೂ ರಾಜ್ಯ ಗೌರವಾಧ್ಯಕ್ಷ ಜಿಕೆ ದನಗೋಪಾಲ್ ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಕಚೇರಿಯಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುಷ್ಮಾ ಶ್ರೀನಿವಾಸ್ ಅವರು, ಬದಲಾವಣೆ ತರುವ ಉದ್ದೇಶದಿಂದಲೇ ಕರ್ನಾಟಕ ಜನಸೇನೆಯನ್ನು ಸ್ಥಾಪಿಸಲಾಗಿದೆ. ಹಲವು ವರ್ಷಗಳಿಂದ ನೀರಾವರಿ ಸೇರಿದಂತೆ ವಿವಿಧ ಜನಸಾಮಾನ್ಯರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ನಿರಂತರ ಹೋರಾಟ ನಡೆಸಿಕೊಂಡು ಬಂದಿದ್ದೇವೆ. ಇದೀಗ ಕರ್ನಾಟಕ ಜನಸಭೆ ಮೂಲಕ ನಮ್ಮ ಹೋರಾಟವನ್ನು ಇನ್ನಷ್ಟು ಚುರುಕುಗೊಳಿಸಲು ಸ್ಪಷ್ಟವಾದ ಯೋಜನೆ ರೂಪಿಸಲಾಗಿದೆ. ಸಂಘಟನೆಯನ್ನ ಬಲಪಡಿಸುವ ಜೊತೆಗೆ ಪ್ರತಿಯೊಬ್ಬ ಪ್ರಜೆಗೆ ಮೂಲಭೂತ ಸೌಲಭ್ಯಗಳು ದೊರಕಬೇಕು ಎಂಬ ನಿಟ್ಟಿನಲ್ಲಿ ಜನಸೇನಾ ಪಣ ತೊಟ್ಟು ಕಾರ್ಯೋನ್ಮುಖವಾಗಿ ಕೆಲಸ ಮಾಡಲಿದೆ. ಇನ್ನು ರಾಜ್ಯ ಗೌರವಾಧ್ಯಕ್ಷ ಜಿಕೆ ದನಗೋಪಾಲ್ ಅವರು ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಕಾರ್ಯಚಟುವಟಿಕೆಗಳು ನಮಗೆ ಸದಾ ಪ್ರೇರಣೆಯಾಗಿವೆ. ಸಮಾನ ಮನಸ್ಕರನ್ನ ಹೊಂದಿರುವ ಈ ಸಂಘಟನೆ ಸಮಾಜ ಸೇವೆಗೆ ಸದಾ ಸಿದ್ಧವಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಗೌರವಾಧ್ಯಕ್ಷ ಜಿಕೆ ದನಗೋಪಾಲ್ ಅವರು, ಜನಸೇನಾ ಮುಖಾಂತರ ಸಮಾಜ ಸೇವೆ ಮಾಡುವ ಅವಕಾಶ ದೊರೆತಿರುವುದು ದೇವರ ಕೃಪೆ ಎಂದರು. ನನ್ನಿಂದಾದಷ್ಟು ಸಹಾಯವನ್ನ ನಿರಂತರವಾಗಿ ಮಾಡುತ್ತೇನೆ. ಮುಂದೆಯೂ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಸಾಮಾಜಿಕ ಕಳಕಳಿಯಿಂದ ಹೋರಾಟ ನಡೆಸುತ್ತಾ ಇರುವ ಸುಷ್ಮಾ ಶ್ರೀನಿವಾಸ್ ಅವರ ಕಾರ್ಯ ಶ್ಲಾಘನೀಯವಾದದ್ದು. ದೇವರಿಗೆ ಅವರು ಇನ್ನಷ್ಟು ಶಕ್ತಿ, ಆಯಸ್ಸು ಮತ್ತು ಆರೋಗ್ಯ ನೀಡಲಿ ಎಂದು ಹಾರೈಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, NKS TV4, ಚಿಕ್ಕಬಳ್ಳಾಪುರ. ನಮಸ್ಕಾರ. ಸುಷ್ಮಾ ಶ್ರೀನಿವಾಸ್ ಅಂತ ಹೇಳಿ ಕರ್ನಾಟಕ ರೈತ ಜನ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತಿನ ದಿನ ನಮ್ದು ಒಂದು ಕಚೇರಿಯನ್ನು ಉದ್ಘಾಟನೆ ಅಂತ ಹೇಳಕ್ಕಾಗಲ್ಲ, ಪೂಜೆ ಮಾಡಿದ್ದೀವಿ. ಇವತ್ತಿನ ದಿನ ಉದ್ದೇಶ ಇಷ್ಟೇ, ನಮಗೆ ಸಂಘಟನೆಯನ್ನು ಬಲಪಡಿಸಬೇಕು. ಸಂಘಟನೆಯನ್ನು ಬಲಪಡಿಸಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅವರ ಮೂಲಭೂತ ಸೌಕರ್ಯಗಳನ್ನು ಅವ್ರನ್ನ ಕೊಡಿಸಲೇಬೇಕು ಅಂತ ಹೇಳಿ ಇವತ್ತಿನ ದಿನ ನಾವು ಪಣ ತೊಟ್ಟು ನಿಂತಿದ್ದೀವಿ. ಎಲ್ರಿಗೂ ತಿಳಿದ ಹಾಗೆ ಮೊನ್ನೆ ಎಲ್ಲ ನಾವು ಅಕ್ಟೋಬರ್ ತಿಂಗಳಲ್ಲಿ ಒಂದು ಸರ್ಕಾರಿ ಶಾಲೆ, ಅಂದ್ರೆ ವಿಶ್ವೇಶ್ವರಯ್ಯನವರು ಓದಿರುವಂತ ಶಾಲೆ ಕಾಡಾಗಿತ್ತು, ಅದನ್ನ ನಾವು ಪುನರುಜ್ಜೀವನ ಮಾಡಿ ಇವತ್ತಿನ ದಿನ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದೀವಿ. ಇಂಥ ನೂರಾರು ಕೆಲಸಗಳನ್ನ ನಾವು ತಗೊಳ್ತಾ ಇದೀವಿ ಕೈಗೆ. ಮೊನ್ನೆ ತೀರಾ ಅಸಹಾಯಕರನ್ನೆಲ್ಲ ಓಂ ಶಾಸ್ತ್ರಿ ದೇವಸ್ಥಾನಕ್ಕೆ ಒಂದು 7 ಬಸ್ ಮಾಡಿ ಕಳಿಸ್ಕೊಟ್ಟಿದ್ವಿ. ಇದು ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಕೆಲಸಗಳು ಮಾಡುವಂಥದ್ದಿದೆ. ಅದಕ್ಕೆ ಎಲ್ಲರ ಸಹಕಾರನೂ ಬೇಕಾಗಿದೆ. ಮುಖ್ಯವಾಗಿ ನಮ್ಮ ಗೌರವಾಧ್ಯಕ್ಷರು ದನಗೋಪಾಲ್ ಅವರು ನಮ್ಮ ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ನಮಗೆ ಆನೆ ಬಲ ತಂದಿದ್ದಾರೆ ಅವರು ನಮ್ಮ ಸಂಘಟನೆಗೆ ಬಂದು. ಇಂತಹ ವ್ಯಕ್ತಿಗಳು ಸಿಗೋದು ಅಪರೂಪ. ಹಾಗಾಗಿ ಎಲ್ಲ ಮನಸ್ಸುಗಳು ಒಂದಾಗಿದೆ. ಇಲ್ಲಿ ನಮ್ಮ ಕರ್ನಾಟಕ ರೈತ ಜನಸೇನಾದಲ್ಲಿ ಎಲ್ಲ ಜನ ಸೈನಿಕರ ಮನಸ್ಸು ಒಂದಾಗಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಅನೇಕ ರೀತಿಯ ಕೆಲಸಗಳನ್ನು ಕೈಗೊಳ್ಳಲಿದ್ದೀವಿ. ಇವತ್ತಿನ ದಿನ ಹುಟ್ಟಿದ ದಿನ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಂದಿದ್ದಾರೆ. ನಮ್ಮ ಸಂಪಾದನೆ ಇದೆ ಅಂತ ಹೇಳ್ಬೋದು. ನನ್ನ ಮಕ್ಕಳು, ನನ್ನ ಅಣ್ಣ ತಮ್ಮಂದ್ರು, ಬಹಳ ಸಂತೋಷ ಆಗ್ತಾ ಇದೆ. ನಮಗೆಲ್ಲ ಇವತ್ತಿನ ದಿನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಲಿದ್ದೇವೆ, ಮಾಡಿ ತೋರಿಸ್ತೇವೆ. ಮತ್ತೆ ಒಂದು ರಾಜಕೀಯ ಮಾರ್ಪಾಟನ್ನು ಸಹಿತ ತರಬೇಕು ಅಂತೇಳಿ ಎಲ್ಲರೂ ನಾವು ಚರ್ಚೆಯನ್ನು ಮಾಡಿ ಡಿಸೈಡ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಾ ಏನ್ ಕೆಲಸ ಮಾಡ್ತೀವಿ ಅಂತ. ನಾವು ಜೈ ಕರ್ನಾಟಕ, ಜೈ ಜನಸೇನೆ. ಏನೇ ಆಗಲಿ ಕಾರ್ಯಕ್ರಮ ಕೆಲಸ ಇದೆಯೋ ಎಲ್ಲ ಸೇರ್ಕೊಂಡು ಒಟ್ಟಾಗಿ ಎಲ್ಲ ಹುಡುಗರೆಲ್ಲ ಚರ್ಚೆ ಮಾಡಿ ಮುಂದುವರಿಸ್ತೀವಿ. ಫಸ್ಟ್ ಮುಂದೆ ಇನ್ನೇನಾದ್ರೂ ಕಾರ್ಯಕ್ರಮಗಳು ಇದ್ರೆ ಅದು ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂತ ಹೇಳಿ ನನಗೆ ಈ